ಭಾರತ್ ಮಾತೆಯ ಸುಪುತ್ರ, ಕ್ರಾಂತಿಯ ಕಿಡಿ, ಭಾರತ್ ಮಾತೆಯ ಪಾದ ಪದ್ಮಜಕ್ಕೆ ಪ್ರಾಣವನ್ನ ಅರ್ಪಿಸಿದ ಭಾರತೀಯ ಕೋಟ್ಯಾಂತರ ಯುವಕರ ಆರಾಧ್ಯ ದೈವ, ಸತ್ತರೆ ಈ ರೀತಿ ಸಾಯಬೇಕು ಅಂತ ಮೇಲ್ಪಂಕ್ತಿ ಹಾಕಿಕೊಟ್ಟಂತಹ ಭಗತ್ ಸಿಂಗರ ಜನ್ಮದಿನದ ಶುಭಾಶಯಗಳು. ಇಡೀ ವಿಶ್ವದಲ್ಲೇ ಅತ್ಯಂತ ತ್ಯಾಗ ಹಾಗೂ ಅಹಿಂಸೆಯ ಮೂಲಕ ಸ್ವತಂತ್ರ ಪಡೆದ ರಾಷ್ಟ್ರಗಳಲ್ಲಿ ನಮ್ಮ ಭಾರತ ದೇಶವೂ ಕೂಡ ಒಂದು. ನಮ್ಮ ಭಾರತ ದೇಶದ ಸ್ವತಂತ್ರ ಹೋರಾಟವು ಒಂದು ವಿಶೇಷವಾದ ರೀತಿಯಲ್ಲಿ ನಡೆಯಿತು. ಯಾಕಂದ್ರೆ ಪ್ರಪಂಚದ ಬೇರೆ ರಾಷ್ಟ್ರಗಳ ಸ್ವತಂತ್ರ ಹೋರಾಟವನ್ನ ನಾವು ಅಧ್ಯಯನ ಮಾಡಿದ್ರೆ ರಕ್ತಪಾತದಿಂದ ಮಾತ್ರ ಕೂಡಿರ್ತಿತ್ತು. ಇಲ್ಲಿ ಹೋರಾಟದಲ್ಲಿ ಅಹಿಂಸೆಯೂ ಕೂಡ ಇತ್ತು. ಈ ರೀತಿ ಹೋರಾಟದಲ್ಲಿ ಭಾರತದ ಹೆಮ್ಮೆಯ ಸುಮಾರು 6,20,000ಕ್ಕೂ ಹೆಚ್ಚು ಜನರು ಭಾರತದ ಸ್ವತಂತ್ರಕ್ಕೋಸ್ಕರ ತಮ್ಮ ಪ್ರಾಣವನ್ನ ಅರ್ಪಿಸಿದ್ದಾರೆ. ಇದರಲ್ಲಿ ಮಹಾನ್ ಚೇತನ ಸರ್ದಾರ್ ಭಗತ್ ಸಿಂಗ್ ಒಬ್ರು. ಹಾಗಾದ್ರೆ ಭಗತ್ ಸಿಂಗರ್ ಯಾರು, ಭಗತ್ ಸಿಂಗರ ಹೋರಾಟ ಹೇಗಿತ್ತು, ಅವರ ಕುಟುಂಬ ಹೇಗಿತ್ತು ಅನ್ನೋದರ ಒಂದು ಕೆಲವು ಘಟನೆಗಳನ್ನ ಮಾತ್ರ ನಾನು ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ. ಮಕ್ಕಳ, ಭಗತ್ ಸಿಂಗ್ ರವರು ಪಂಜಾಬ್ ಮೂಲದವರು. ಅವರು 1907 ಸೆಪ್ಟೆಂಬರ್ 28 ಅಂದ್ರೆ ಇಂದು ಜನ್ಮವನ್ನ ತಾಳ್ತಾರೆ. ಅವರ ಕುಟುಂಬವನ್ನ ನಾವು ಸ್ವತಂತ್ರ ಹೋರಾಟದ ಕುಟುಂಬ ಅಂತಾನೆ ಕರೀಬಹುದು. ಯಾಕಂದ್ರೆ ತಂದೆ ಚಿಕ್ಕಪ್ಪಂದಿರು ಕಿಶನ್ ಸಿಂಗ್, ಸ್ವರ್ಣ ಸಿಂಗ್, ಅಜಿತ್ ಸಿಂಗ್ ಎಲ್ಲರೂ ಕೂಡ ಸ್ವತಂತ್ರ ಹೋರಾಟಗಾರರೇ. ಆ ಪಂಜಾಬ್ ಪ್ರಾಂತ್ಯದಲ್ಲಿ ಬ್ರಿಟಿಷರ ದಬ್ಬಾಳಿಕೆ ನಡೀತಾ ಇದೆ ಅಂದ್ರೆ, ಬ್ರಿಟಿಷರಿಂದ ಏನಾದ್ರು ತೊಂದರೆ ಆಗ್ತಾ ಇದ್ರೆ ಅಲ್ಲಿಯ ಜನರನ್ನ ಸಂಘಟನೆ ಮಾಡಿ ಹೋರಾಟ ಮಾಡ್ತಿದ್ದು ಯಾರಪ್ಪ ಅಂದ್ರೆ ಈ ಭಗತ್ ಸಿಂಗರ ಕುಟುಂಬ. ಅಂದೊಂದು ದಿನ ಹೋರಾಟ ಮಾಡ್ತಾ ಇರ್ಬೇಕಾದ್ರೆ ಭಗತ್ ಸಿಂಗ್, ಸ್ವರ್ಣ ಸಿಂಗ್, ಕಿಶನ್ ಸಿಂಗ್ 3 ಜನರು ಕೂಡ ಬ್ರಿಟಿಷರ ಒಂದು ಜೈಲಿಗೆ ಹೋಗಿರ್ತಾರೆ. ಅಂದ ಒಂದು ದಿನ ಅವರ 3 ಜನರ ಬಿಡುಗಡೆ ಆಗುತ್ತೆ. ಅಂದೇ ಭಗತ್ ಸಿಂಗ್ ಹುಟ್ಟುತ್ತಾನೆ. ಆಗ ಅವ್ರ ಕುಟುಂಬದವರಿಗೆ 2 ಸಂತೋಷ ಆಗುತ್ತೆ. 3 ಜನರು ಜೈಲಿನ ಬಿಡುಗಡೆ ಆಗಿದ್ದಾರೆ, ಹಾಗೂ ಮಗ ಜನಿಸಿದ್ದಾನೆ, ಇವನು ಭಾಗ್ಯವಂತ. ಅದಕ್ಕೋಸ್ಕರ ಭಗತ್ ಸಿಂಗ್ ಅಂತ ನಾಮಕರಣವನ್ನ ಮಾಡ್ತಾರೆ. ಭಗತ್ ಸಿಂಗ್ ಅಂದ್ರೆ ಭಾಗ್ಯವಂತ. ನೋಡಿ ಮಕ್ಕಳ, ಚಿಕ್ಕಂದ್ರಿಂದ ಅವ್ರದ್ದು ಸಿಖ್ ಕುಟುಂಬ, ಭಗತ್ ಸಿಂಗ್ ಅವ್ರದ್ದು ಸಿಖ್ ಕುಟುಂಬ. ಅವರ ತಾತರು ಹೇಳ್ತಿದಂತಹ ಕಥೆಗಳು ಸಿಖ್ ಗುರುಗಳ ಕಥೆಗಳು, ಸಿಖ್ ರಾಜರುಗಳ ಕಥೆಗಳು. ನಾವು ಇತಿಹಾಸವನ್ನ ಅಧ್ಯಯನ ಮಾಡಬೇಕಾದ್ರೆ 8ನೇ ತರಗತಿ 9ನೇ ತರಗತಿ ಎಲ್ಲ ಓದ್ತೀವಿ. ರಾಣಾ ಪ್ರತಾಪ್ ಸಿಂಗ್ ನೋಡಿ, ಭಾರತವನ್ನ ಆಳಿದ ದೆಹಲಿ ಸುಲ್ತಾನರು ಮೊಘಲರಿಗೆ ಅಧಿಕಾರವನ್ನ ಬಿಟ್ಟು ಕೊಡದೆ ಅವರ ವಿರುದ್ಧ ಹೋರಾಟ ಮಾಡಿದ ಸಿಖ್ಖರ ರಾಜರ ಒಂದು ಕಥೆಗಳನ್ನ ಕೇಳ್ತಾ ಬೆಳೆದಂತವನು ಭಗತ್ ಸಿಂಗ್. ಅವನಲ್ಲಿ ಎಷ್ಟರ ಮಟ್ಟಿಗೆ ಅವನ ರಕ್ತದಲ್ಲಿ ದೇಶಭಕ್ತಿ ಇತ್ತು ಅಂದ್ರೆ 4-5ನೇ ಕ್ಲಾಸ್ ಓದ್ಬೇಕಾದ್ರೆ ತಂದೆ ಜೊತೆ ಜಮೀನ್ಗೆ ಹೋದಾಗ ಹೇಳ್ತಾನಂತೆ, ಅಪ್ಪ ನಮ್ ಜಮೀನಲ್ಲಿ ನೀನು ಗೋಧಿ ಬೆಳೆದಿದೆಯಲ್ಲಪ್ಪ, ಇಷ್ಟೊಂದಾರಿ ಬ್ರಿಟಿಷರು ದಬ್ಬಾಳಿಕೆ ಮಾಡ್ತಾ ಇದಾರೆ, ನೀನು ಗೊತ್ತಾಗಲ್ವಪ್ಪ, ಗೋಧಿ ಬದಲು ನಾವು ಬಂದೂಕನ್ನ ಹೂತಾಕಿದ್ರೆ, ಬಂದೂಕ್ ಬೆಳೆದ್ರೆ ನಮ್ಮ ದೇಶದ ಜನರಿಗೆಲ್ಲ ಬಂದೂಕ್ ಕೊಟ್ಟು ಬ್ರಿಟಿಷರ್ನ ಸುಟ್ಟು ಹೊರಗಡೆ ಇಟ್ಬೋದಲ್ಲಪ್ಪ ಅಂತ 5ನೇ ಕ್ಲಾಸ್ ಮಗು ಅವ್ರ ಅಪ್ಪನ್ ಕೇಳ್ತಾ ಇತ್ತು ಅಂದ್ರೆ ಎಷ್ಟರ ಮಟ್ಟಿಗೆ ಅವನ ರಕ್ತದಲ್ಲಿ ದೇಶಭಕ್ತಿ ಇತ್ತು. ಇಷ್ಟೇ ಎಲ್ಲ ಮಕ್ಕಳ, ನಿಮಗ್ ಗೊತ್ತಿರ್ಬೋದು ಜಲಿಯನ್ ವಾಲ್ಬಾಗ್ ದುರಂತ ನಡೀತಿದೆ. ಜಲಿಯನ್ ವಾಲ್ಬಾಗ್ ದುರಂತದ ಬಗ್ಗೆ ನೀವೆಲ್ಲ ತಿಳ್ಕೊಂಡಿದ್ದೀರಾ. ನಿಮಗ್ ಗೊತ್ತಿರ್ಬೋದು ಬ್ರಿಟಿಷ್ ಅಧಿಕಾರಿ ಜನರಲ್ ಡಯರ್ ಭಾರತೀಯರು ಶಾಂತಿಯುತವಾಗಿ ಸಭೆ ನಡೀತಿದಾಗ ಆ ಒಂದು ಜಲಿಯನ್ ವಾಲ್ಬಾಗ್ ಅನ್ನೋ ಪ್ರದೇಶದಲ್ಲಿ ಅವ್ರ ಮೇಲೆ ದಾಳಿಯನ್ನ ಮಾಡೋಕ್ ಶುರು ಮಾಡ್ತಾರೆ. ಎಷ್ಟು ಮಟ್ಟಿಗೆ ಅಂದ್ರೆ ಅಲ್ಲಿ ಸೇರಿದ ಮುಗ್ಧ ಜನರು ದಿಕ್ಕಾಪಳಗ ಅವ್ರಿಗೆ ಯಾವುದೇ ಗೊತ್ತಿರಲ್ಲ. ಅಲ್ಲಿ ನಡೀತಿರ್ತಕ್ಕಂಥ ಭಾಷಣವನ್ನ ಕೇಳ್ತಿದ್ರೆ ಆ ಮೈದಾನದಲ್ಲಿ ಇದ್ದ 2 ಬಾಗಿಲಿಂದ ಗುಂಡುಗಳ ಸುರಿಮಳೆಯನ್ನ ಮಾಡ್ತಾರೆ. ಅಲ್ಲಿಯ ಜನರು ತಪ್ಪಿಸ್ಕೋಬೇಕಂತ ಅಲ್ಲಿ ಒಂದು ಬಾವಿ ಇರುತ್ತೆ ಆ ಒಂದು ಮೈದಾನದ ಅಂಚಿನಲ್ಲಿ. ಆ ಬಾವಿ ಒಳಗಡೆ ಬೀಳ್ತಾರೆ. ನಮ್ಮ ಭಾರತೀಯ ಮುಗ್ಧ ಜನರು ಬಾವಿ ಒಳಗಡೆ ಬೀಳ್ತಾರೆ. ಮೊದಲು ಬಿದ್ದವರು ಹಬ್ಬ ನನ್ನ ಪ್ರಾಣ ಉಳಿತು ಅನ್ನೋ ಅಷ್ಟರಲ್ಲಿ 10 ಜನ ಅವ್ರ ಮೇಲೆ ಬೀಳ್ತಾರೆ. ನೋಡಿ, ಬಾವಿ ಒಳಗಡೆನೆ ಉಸಿರು ಕಟ್ಟಿ 120 ಜನ ಸಾಯ್ತಾರೆ. ಅಂತಹ ಜಲಿಯನ್ ವಾಲ್ಬಾಗ್ ದುರಂತ ಭಗತ್ ಸಿಂಗ್ 7ನೇ ಕ್ಲಾಸ್ ಓದ್ಬೇಕಾದ್ರೆ ನಡೀತದೆ. ಅವನ್ಗೆ ಜಲಿಯನ್ ವಾಲ್ಬಾಗ್ ದುರಂತ ಭಾರತೀಯ ಭಾರತ್ ಮಾತೆಯ ಮಕ್ಕಳು ಅಲ್ಲಿ ಜನರು ಪ್ರಾಣವನ್ನು ಅರ್ಪಿಸಿದ್ರೆ ಅಂತ ಭಗತ್ ಸಿಂಗ್ಗೆ ತಿಳಿತು. ಅವನು 7ನೇ ತರಗತಿ ಶಾಲೆಯಲ್ಲಿ ಓದ್ತಾ ಇದ್ದ. ಅಂದು ಶಾಲೆಯಲ್ಲಿ ಶಿಕ್ಷಕರು ಒಬ್ರಿಗೊಬ್ರು ಮಾತಾಡ್ತಿರೋದನ್ನ ಕೇಳ್ಕೊಂಡಂತಹ ಭಗತ್ ಸಿಂಗ್ ಅಂದು ಸಂಜೆ ಶಾಲಾ ಮುಗಿಸಿ ನೇರವಾಗಿ ಮನೆಗೆ ಹೋಗ್ಲಿಲ್ಲ. ಆತ ಹೋಗಿದ್ದು ಜಲಿಯನ್ ವಾಲ್ಬಾಗ್ ಪ್ರದೇಶಕ್ಕೆ.
ಅವನು ಹೋಗಿ ಜಲಿಯನ್ ವಾಲ್ಬಾಗ್ ಪ್ರದೇಶವನ್ನ ನೋಡ್ತಾನೆ. ಅಲ್ಲಿ ರಕ್ತ ಸಿಕ್ತ ಮಣ್ಣು ಬಿದ್ದಿದೆ, ಅಲ್ಲಲ್ಲಿ ರಕ್ತ ಬಿದ್ದಿದೆ, ಅಲ್ಲಲ್ಲಿ ಭಾರತೀಯ ಒಂದು ಜನರ ಭಾರತೀಯರ ಕೈ ಕಾಲುಗಳು ತುಂಡುಗಳು ಬಿದ್ದಿದೆ, ಹದ್ದುಗಳ ಮೇಲೆ ಹಾರಾಡ್ತಾ ಇದೆ. ಆತ ಚಿಕ್ಕ ಹುಡುಗ, ಸುಮಾರು 13 ವರ್ಷದ ಹುಡುಗ ಆ ಜಲಿಯನ್ ವಾಗ್ ಪ್ರದೇಶವನ್ನ ನೋಡಿ ಕಣ್ಣೀರಿಡ್ತಾನೆ. ಅಯ್ಯೋ, ಇಷ್ಟು ಜನ ಇಲ್ಲಿ ಭಾರತ್ ಮಾತೆಗೋಸ್ಕರ ಪ್ರಾಣವನ್ನ ಅರ್ಪಿಸಿದ್ದಾರೆ ಅಂತ ಕಣ್ಣೀರಿಡ್ತಾ ಕೂತ್ಕೊಬಿಡ್ತಾನೆ. ಈ ಕಡೆ ಕತ್ಲೆ ಆಗ್ತಾರೆ, ಮನೆಯಲ್ಲಿ ತಾಯಿ ಮತ್ತೆ ತಂಗಿ ಇರ್ತಾರೆ. ಅಯ್ಯೋ, ಎಲ್ಲಿ ಇನ್ನೂ ಬರಲೇ ಇಲ್ವಲ್ಲಪ್ಪ ಅಂತ ಭಯ ಆಗ್ತಾ ಇದೆ, ತುಂಬಾ ಕತ್ಲೆ ಆಗ್ತಾ ಇದೆ. ಅವರು ಮನೆ ಬಾಗಿಲನ್ನ ನೋಡ್ತಾ ಇರ್ತಾರೆ, ಹೊರಗಡೆ ಎಲ್ಲಿ ಬಂದಪ್ಪ ನನ್ನ ಮಗ ಅಂತ ನೋಡ್ತಾ ಇರ್ತಾರೆ. ಭಗತ್ ಸಿಂಗ್ ಏನ್ ಮಾಡ್ತಾನೆ, ತುಂಬಾ ಹೊತ್ತು ಅಲ್ಲಿ ಕಣ್ಣೀರಿಟ್ಟು ಏನ್ ಮಾಡ್ತಾನೆ, ಆ ಪುಟ್ಟ ಹುಡುಗ ಕಣ್ಣೀರಿಟ್ಟು ಏನ್ ಮಾಡ್ತಾನೆ, ತನ್ನ ಬಾಕ್ಸಲ್ಲಿ ಆ ರಕ್ತ ಸಿಕ್ತ ಮಣ್ಣನ್ನ ತುಂಬ್ಕೋತಾನೆ. ತನ್ನ ಬಾಕ್ಸಲ್ಲಿ ಆ ರಕ್ತ ಸಿಕ್ತ ಮಣ್ಣನ್ನ ತುಂಬ್ಕೊಂಡು ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಅವರಮ್ಮ ಕೇಳ್ತಾರೆ, ಯಾಕಪ್ಪ ಭಗತ್ ಲೇಟ್ ಅಂದ್ರೆ ಆ ಹುಡುಗ ಮೊದಲು ಏನು ಮಾತಾಡಲ್ಲ, ನೇರವಾಗಿ ದೇವ್ರ ಮನೆಗೆ ಹೋಗಿ ತನ್ನ ಬ್ಯಾಗಲ್ಲಿದ್ದ ಆ ಬಾಕ್ಸನ್ನ ತೆಗೆದು ಇಟ್ಬಿಟ್ಟು ಹೇಳ್ತಾನೆ, ಅಮ್ಮ, ಇನ್ ದೇವ್ರಗಳಿಗೆ ಪೂಜೆ ಮಾಡೋದ್ರ ಜೊತೆಗೆ ಈ ಬಾಕ್ಸ್ಗೂ ನಾವು ಪೂಜೆ ಮಾಡೋಣ. ಇದು ಏನ್ ಗೊತ್ತಾ, ಜಲಿಯನ್ ವಾಲ್ಬಾಗ್ ಅಲ್ಲಿ ಇರ್ತಕ್ಕಂತಹ ಹೋರಾಟ ಮಾಡಿ ನಮ್ಮ ಭಾರತೀಯರು ಮರಣ ಹೊಂದಿದ್ರಲ್ಲಮ್ಮ, ಆ ವೀರ ಮರಣ ಹೊಂದಿರೋ ರಕ್ತ ಸಿಕ್ತ ಮಣ್ಣು ಅವರಿಗೆ ನಾವು ಪೂಜೆ ಮಾಡೋಣ ಅಂತ ಅವರ ತಾಯಿಗೆ ಭಗತ್ ಸಿಂಗ್ ಹೇಳ್ತಾನೆ. ಎಷ್ಟರ ಮಟ್ಟಿಗೆ ಈತನಲ್ಲಿ ಚಿಕ್ಕ ವಯಸ್ಸಿನಿಂದನೂ ಕೂಡ ಆ ಒಂದು ದೇಶಭಕ್ತಿ ತುಂಬ್ತಾ ಬರ್ತಾ ಇದೆ. ಇನ್ನೊಂದು ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ತರಗತಿಯಲ್ಲಿ ಅವ್ರಿಗೆ ತರಗತಿ ಶಿಕ್ಷಕರು ಕೇಳ್ಕತಾ ಬರ್ಕತಾ ಇದ್ದಾರೆ ಹುಡುಗನ, ನೀನು ಓದಿ ಮುಂದೆ ಏನಾಗ್ತೀನಿ ಅಂದ್ರೆ ಒಬ್ಬ ಡಾಕ್ಟರ್ ಆಗ್ತೀನಿ ಅಂತಾನೆ, ಒಬ್ಬ ಇಂಜಿನಿಯರ್ ಆಗ್ತೀನಿ ಅಂತಾನೆ, ಇನ್ನೊಬ್ಬ ನಾನು ಓದಿ ಕ್ಲರ್ಕ್ ಆಗ್ತೀನಿ, ಡ್ರೈವರ್ ಆಗ್ತೀನಿ, ಏನೇನೋ ಹೇಳ್ಕೊಬರ್ತಾರೆ. ಇನ್ನೊಬ್ಬ ತಮಾಷೆಗೆ ಹೇಳ್ತಾನೆ, ನಾನು ಓದಿ ಮುಂದೆ ಮದುವೆ ಆಗ್ತೀನಿ ಅಂತ. ಆದ್ರೆ ಭಗತ್ ಸಿಂಗನ್ ಸರದಿ ಬರುತ್ತೆ, ನೀನು ಓದಿ ಮುಂದೆ ಏನಾಗ್ತೀಯ ಅಂತ ಕೇಳ್ತಾನಂತೆ. ನನಗೆ ಮುಂದೆ ಓದಿದ್ಮೇಲೆ ಏನು ಕೆಲಸ ಬೇಕಾಗಿಲ್ಲ, ನನಗೆ ಮೊದಲನೇ ಕೆಲಸ ಏನಪ್ಪಾ ಅಂದ್ರೆ ಭಾರತದಲ್ಲಿರೋ ಬ್ರಿಟಿಷರ್ನ ಹೊರಗಡೆ ಹಾಕ್ಬೇಕು, ಅವ್ರನ್ನ ಓಡಿಸ್ಬೇಕು, ಇದೇ ನನ್ನ ಕೆಲಸ ಅಂತ ಸುಮಾರು 6-7ನೇ ಕ್ಲಾಸ್ ಓದ್ಬೇಕಾದ್ರೆ ಶಿಕ್ಷಕರಿಗೆ ಭಗತ್ ಸಿಂಗ್ ಹೇಳಿರ್ತಾನೆ. ಆ ಶಿಕ್ಷಕರು ನೇರವಾಗಿ ಭಗತ್ ಸಿಂಗ್ ಮನೆಗೆ ಹೋಗಿ ಹೇಳ್ತಾರೆ, ನಿಮ್ಮ ಮಗ ಬಹಳ ದೊಡ್ಡ ಮಾತಾಡ್ತಾ ಇದ್ದಾನೆ, ಬ್ರಿಟಿಷರಿಗೆ ಗೊತ್ತಾದ್ರೆ ತುಂಬಾ ಕಷ್ಟ, ಅವನಿಗೊಂದು ಸ್ವಲ್ಪ ಬುದ್ಧಿ ಹೇಳಿ ಅಂತ ಭಗತ್ ಸಿಂಗ್ ತಾಯಿಗೆ ಆ ಶಿಕ್ಷಕರು ಹೋಗಿ ಹೇಳಿರ್ತಾರೆ. ಅಷ್ಟರ ಮಟ್ಟಿಗೆ ದೇಶಭಕ್ತಿಯನ್ನ ಚಿಕ್ಕ ವಯಸ್ಸಿನಿಂದಲೇ ಭಗತ್ ಸಿಂಗ್ ರೂಢಿ ಮಾಡ್ಕೊಂಡಿರ್ತಾನೆ. ನೋಡಿ, ಹಿಂಗೆ ಇರ್ಬೇಕಾದ್ರೆ ಗಾಂಧೀಜಿಯವರು ಅಸಹಕಾರ ಚಳುವಳಿಗೆ ಕರೆಯನ್ನ ಕೊಡ್ತಾರೆ. ನೀವೆಲ್ಲ ಓದಿದ್ದೀರಾ, ಗಾಂಧೀಜಿ ಅಸಹಕಾರ ಚಳುವಳಿಯನ್ನ ಏನು ಹೇಳ್ತಾರಪ್ಪ ಅಂದ್ರೆ, ಗಾಂಧೀಜಿ, ಯಾರು ಸರ್ಕಾರಿ ನೌಕರರಾಗಿದ್ದೀರಾ, ಇಂಜಿನಿಯರ್ ಆಗಿದ್ದೀರಾ ಬಿಡಿ, ಯಾರು ಡಾಕ್ಟರ್ ಆಗಿದ್ದೀರಾ ಬಿಡಿ ಬನ್ನಿ, ಯಾರು ಏನೇನು ಉದ್ಯೋಗ ನಿರ್ವಹಿಸ್ತಿದ್ರ ಬಿಡಿ ಬನ್ನಿ, ಶಾಲೆಯಲ್ಲಿರೋರು ಬನ್ನಿ, ನೀವೆಲ್ಲರೂ ಅಸಹಕಾರ ನೀಡೋಣ, ಬ್ರಿಟಿಷರಿಗೆ ನಾವು ಅಸಹಕಾರವನ್ನ ನೀಡೋಣ ಅಂತ ಗಾಂಧೀಜಿ ಕರೆ ಕೊಡ್ತಾರೆ. ಲಕ್ಷಾಂತರ ಭಾರತೀಯರು ಈ ಕರೆಗೆ ಒಗ್ಗಟ್ಟು ತಮ್ಮ ಕೆಲಸಗಳನ್ನ ಬಿಟ್ಟು ಅವರವರ ಗ್ರಾಮದಲ್ಲಿ ಹೋರಾಟದಲ್ಲಿ ಪಾಲ್ಗೊಳ್ತಾರೆ. ಭಗತ್ ಸಿಂಗ್ ಅವ್ರ ನಗರದಲ್ಲಿ ಮುಂಚೂಣಿಯಾಗಿ ಓಡಾಡ್ತಾನೆ. ಏನಪ್ಪಾ ಅಂದ್ರೆ, ಶಾಲೆಗೆ ಹೋಗ್ತಿದ್ದ ಭಗತ್ ಸಿಂಗ್ ಶಾಲೆ ಬಿಟ್ಟ, ಕರೆದ ಹುಡುಗರನ್ನ ಬಂಡ್ರೋ ಗಾಂಧೀಜಿ ಕರೆ ಕೊಟ್ಟಿದ್ದಾರೆ, ಹೋರಾಟ ಮಾಡೋಣ ಅಂತ ಬೀದಿಗೆ ಹಿಡಿದ, ಮುಂದೆ ಓಡಕ್ ಶುರು ಮಾಡ್ದ. ಘೋಷವಾಕ್ಯಗಳು ತನ್ನ ಜೊತೆ ಒಂದು 10 ಹುಡುಗರು ಜನರ ಜೊತೆ ಸೇರ್ಕೊಂಡ, ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ, ಮಹಾತ್ಮ ಗಾಂಧೀಜಿ ಕಿ ಜೈ ಘೋಷಣೆ ಮುಖಾಂತರ ಬೀದಿಯಲ್ಲಿ ಭಗತ್ ಸಿಂಗ್ ಹೋರಾಟ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿದ. ಆದ್ರೆ ಚೋರಿ ಘಟನದಲ್ಲಿ ಗಾಂಧೀಜಿಯವರು ಯಾವಾಗ ಅಸಹಕಾರ ಚಳುವಳಿಯನ್ನ ವಾಪಸ್ ತಗೊಂಡ್ರು, ಆಗ ಭಗತ್ ಸಿಂಗ್ಗೆ ದಿಕ್ಕೇ ತೋಚಲ್ಲ. ಅವನಿಗೇನಪ್ಪ ಅಂದ್ರೆ ಶಾಲೆಯನ್ನ ಬಿಟ್ಟಿರ್ತಾನೆ. ಶಾಲೆಯನ್ನ ಬಿಟ್ಟ ಭಗತ್ ಸಿಂಗ್ ಏನ್ ಮಾಡ್ತಾನೆ, ಅವನಿಗೆ ಅವರ ಹಿತೈಷಿಗಳಿಂದ ಗೊತ್ತಾಗುತ್ತೆ, ಲಾಲ್ ಲಜಪತ್ ರಾಯ್ ಅವರು ಒಂದು ಶಾಲೆಯನ್ನ ತೆರೆದಿದ್ದಾರೆ, ಅಲ್ಲೋಗಿ ನೀನು ವಿದ್ಯಾಭ್ಯಾಸವನ್ನ ಮುಂದುವರಿಸುವಂತ ಸಲಹೆಯನ್ನ ನೀಡ್ತಾರೆ. ಆಗ ಭಗತ್ ಸಿಂಗ್ ಅಲ್ಲೋಗಿ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾನೆ. ಆದ್ರೆ ಅವನು ಕಾಲೇಜಿಗೆ ಹೋಗಿ ಕಾಲೇಜಲ್ಲಿ ಕೂತಿದ್ದು ಕಡಿಮೆ, ಕಾಲೇಜಲ್ಲೂ ಕೂಡ ಹುಡುಗರು ಸಂಘಟನೆ ಮಾಡ್ಕೊಂಡ ಬ್ರಿಟಿಷ್ ವಿರುದ್ಧ ನಾವು ಏನು ಹೋರಾಟ ಮಾಡ್ಬೋದು ಅಂತ ಚರ್ಚೆ ಮಾಡ್ತಾ ಇದ್ದ. ಜೊತೆಗೆ ಲೈಬ್ರರಿ ಕೂತ್ಕೊಂಡು ಓದ್ತಾ ಇದ್ದ. ಏನ್ ಓದ್ತಾ ಇದ್ದ ಅಂದ್ರೆ, ಅವನು ಪ್ರಪಂಚದ ಬೇರೆ ದೇಶಗಳ ಸ್ವತಂತ್ರ ಹೋರಾಟದ ವಿಷಯಗಳನ್ನ ಓದೋಕ್ ಶುರು ಮಾಡ್ದ. ಎಲ್ಲೆಲ್ಲಿ ಪ್ರಪಂಚದಲ್ಲಿ ಬೇರೆ ದೇಶದಲ್ಲಿ ಹೋರಾಟ ನಡೆದಿದೆ, ಹೇಗೆ ಸ್ವತಂತ್ರ ತಗೊಂಡ್ರೋಣನ್ನ ಓದಿ ಕರಗತ ಮಾಡಿಕೊಂಡಂತಹ ಭಗತ್ ಸಿಂಗ್ ಅವನ ಗುರಿ ಒಂದೇ ಆಗಿತ್ತು, ನಾನು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಬೇಕು. ಕೊನೆಗೆ ಸಂಘಟನೆಯನ್ನ ಮಾಡಿ ಆ ಒಂದು ಭಗತ್ ಸಿಂಗ್, ಚಂದ್ರಶೇಖರ ಮುಂತಾದ ಮಹಾನ್ ನಾಯಕರುಗಳು ಸಂಘಟನೆಯನ್ನ ಮಾಡಿಕೊಂಡು ಸ್ವತಂತ್ರ ಹೋರಾಟದಲ್ಲಿ ಧುಮುಕ್ತಾರೆ.
ಈ ರೀತಿ ಹೋರಾಟ ಮಾಡ್ತಾ ಹಲವಾರು ಈ ಒಂದು ಜಲಿಯನ್ ವಾಲ್ ಬಾಗ್ ದುರಂತಕ್ಕೆ ಕಾರಣಕರ್ತರಾದಂತಹ ಡಯರ್ನ ಕೊಲ್ಬೇಕು ಅಂತ ಹೋಗ್ತಾರೆ. ಆದ್ರೆ ಅವತ್ತು ತಪ್ಪಿಸಿ ಇನ್ನೊಬ್ಬ ಅಧಿಕಾರಿ ಸ್ಕಾಟ್ನ ಕೊಲ್ತಾರೆ. ಈ ರೀತಿ ಯಾರ್ಯಾರು ಭಾರತೀಯರ ಮೇಲೆ ದಬ್ಬಾಳಿಕೆ ಮಾಡಿದ್ರು ಅವರಿಗೆ ಭಾರತೀಯರಲ್ಲೂ ಕೂಡ ನಮ್ಮಲ್ಲಿ ಶಕ್ತಿ ಇದೆ ಅನ್ನೋದನ್ನ ತೋರಿಸ್ಕೊಡ್ತಾರೆ. ಜೊತೆಗೆ ಇನ್ನು ಆ ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಭಾರತದ ಸ್ವತಂತ್ರ ಹೋರಾಟದಲ್ಲಿ ಇಡೀ ಭಾರತೀಯರು ಎಲ್ಲರೂ ಭಾಗವಹಿಸುವ ರೀತಿ ಮಾಡಬೇಕು ಅಂತ ಹೋರಾಟವನ್ನ ಶುರು ಮಾಡ್ತಾರೆ. ಹೀಗೆ ಹೋರಾಟವನ್ನ ಮಾಡ್ತಾ ಇರ್ಬೇಕಾದ್ರೆ ಭಗತ್ ಸಿಂಗ್ ರವರು ಏನ್ ಮಾಡ್ತಾರೆ, ಇಡೀ ಜನರ ಗಮನವನ್ನ ಸೆಳೆಯಬೇಕೆಂದು ಅಂದು ಬ್ರಿಟಿಷರು ಪಾರ್ಲಿಮೆಂಟ್ ಅಲ್ಲಿ ಭಾರತೀಯರನ್ನ ಶೋಷಣೆ ಮಾಡೋಕ್ಕೋಸ್ಕರ 2 ಮಸೂದೆಗಳನ್ನ ಜಾರಿಗೆ ತರಬೇಕು ಅಂತ ನಿರ್ಧರಿಸಿರ್ತಾರೆ. ಇದು ಭಗತ್ ಸಿಂಗ್ ಅವರಿಗೆ ಗೊತ್ತಾಗುತ್ತೆ. ಇಲ್ಲ, ಈ ಗಮನವನ್ನ ನಾವು ಸೆಳೆಯಬೇಕು ಅಂತ ಭಗತ್ ಸಿಂಗ್ ಮತ್ತು ಬಟುಕೇಶ್ವರ್ ದತ್ ಏನ್ ಮಾಡ್ತಾರೆ, ಅಸೆಂಬ್ಲಿಗೆ ಹೋಗಿ ಅಸೆಂಬ್ಲಿ ನಡೀತಾ ಇರಬೇಕಾದ್ರೆ ಬಾಂಬ್ಗಳನ್ನ ಸ್ಫೋಟ ಮಾಡ್ತಾರೆ. ನೋಡಿ, ಅವತ್ತು ಅವರು ಕೊಂಡೋಗಿರೋ ಬಾಂಬಿಂದ ಅಸೆಂಬ್ಲಿಯಲ್ಲಿರೋ ಬ್ರಿಟಿಷ್ ಅಧಿಕಾರಿಗಳನ್ನ ಕೊಲ್ಬೋದಿತ್ತು, ಆದ್ರೆ ಕೊಳ್ಳಿಲ್ಲ. ಅವ್ರು ಏನ್ ಮಾಡಿದ್ರು, ಆ ಅಸೆಂಬ್ಲಿ ಅಧಿವೇಶನ ನಡೆಯುವ ಪಕ್ಕಕ್ಕೆ ಬಾಂಬನ್ನ ಎಸಿದ್ದಾರೆ. ಯಾಕೆ ಎಸಿದ್ರು ಬಾಂಬನ್ನ? ನೋಡಿ, ಬಾಂಬ್ ಎಸಿದ ತಕ್ಷಣ ಹೊಗೆ ಬಂತು. ಅಲ್ಲಿರೋ ಅಧಿವೇಶನದಲ್ಲಿದ್ದ ಬ್ರಿಟಿಷ್ ಅಧಿಕಾರಿಗಳೆಲ್ಲ ಓಡಿದ್ರು. ಭಗತ್ ಸಿಂಗ್ ಓಡಲಿಲ್ಲ. ಇನ್ಕಲಾಬ್ ಜಿಂದಾಬಾದ್, ಇನ್ಕಲಾಬ್ ಜಿಂದಾಬಾದ್ ಘೋಷಣಾ ವಾಕ್ಯ ಜೊತೆ ಕರಪತ್ರಗಳನ್ನ ಎರಚಿದ್ರು. ಪೊಲೀಸರು ಬಂದ್ರು. ಕೈಯಲ್ಲಿ ಪಿಸ್ತೂಲ್ ಇದೆ, ಭಗತ್ ಸಿಂಗ್ ಕೈಯಲ್ಲಿ ಪಿಸ್ತೂಲ್ ಇದೆ. ಬಟುಕೇಶ್ವರ್ ದತ್ತು, ಭಗತ್ ಸಿಂಗ್ ಅಸೆಂಬ್ಲಿಯಲ್ಲಿ ನಿಂತಿದ್ದಾರೆ. ಪೊಲೀಸರು ಅವ್ರನ್ನ ಬಂದ್ಸಕ್ ಭಯ ಆಗ್ತಾ ಇದೆ. ಇನ್ನೆಲ್ಲ ನಮ್ ಸುಟ್ಟು ಬಿಡ್ತಾರ ಅಂತ ಭಯ ಆಗ್ತಾ ಇರ್ಬೇಕಾರೆ ಭಗತ್ ಸಿಂಗ್ ಹೇಳ್ತಾರೆ, ನಾವು ನಿಮ್ಮ ಮೇಲೆ ದಾಳಿ ಮಾಡೋ ಉದ್ದೇಶ ಹೊಂದಿಲ್ಲ. ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ, ಇಲ್ಲಿ 2 ಮಸೂದೆಗಳು ಅಂಗೀಕಾರ ಆಗ್ತಿತ್ತು, ಇದು ಶೋಷಣೆ ಅಂತ ಭಾರತೀಯರಿಗೆ ಗೊತ್ತು ಮಾಡಬೇಕಿತ್ತು ಅಂತ ಏನ್ ಮಾಡ್ತಾನೆ ತಿಳಿಸ್ತಾರೆ. ಕೊನೆಗೆ ಬ್ರಿಟಿಷರು ಅವ್ರನ್ನ ಬಂಧಿಸಿ ಜೈಲಿಗೆ ಹಾಕ್ತಾರೆ. ನೋಡಿ, ಅಂದೇ ಇಡೀ ಭಾರತಕ್ಕೆಲ್ಲ ಭಗತ್ ಸಿಂಗ್ ಯಾರು ಅಂತ ಇಡೀ ಭಾರತೀಯ ಬಹುಪಾಲು ಜನರಿಗೆ ಗೊತ್ತಾಗುತ್ತೆ. ಇನ್ನು ಜೈಲಿನಲ್ಲಿ ಅವನ ವಿಚಾರಣೆ ಮಾಡ್ತಾರೆ. ನೋಡಿ, ಅವನು ಹೋರಾಟ ಹೇಗಿತ್ತು ಅಂದ್ರೆ, ಅವನಿಗೆ ಭಾರತಕ್ಕೆ ಸ್ವತಂತ್ರ ತಂದುಕೊಡೋದು ಅಷ್ಟೇ ಅಲ್ಲ, ಭಾರತೀಯ ಜನರಲ್ಲಿ ಸ್ವತಂತ್ರದ ಕಿಚ್ಚನ್ನ ಹಚ್ಚಿಸ್ಬೇಕು, ಜೊತೆಗೆ ಸ್ವತಂತ್ರ ನಂತರದ ಭಾರತ ಹೇಗಿರ್ಬೇಕು ಅನ್ನೋದು ತಿಳಿಸ್ಕೊಡ್ಬೇಕು ಅನ್ನೋದೊಂದು ಮುಂದಾಲೋಚನೆಯನ್ನ ಭಗತ್ ಸಿಂಗ್ ಹೊಂದಿರ್ತಾನೆ. ಮೊದಲನೇ ದಿನ ಜೈಲಿಗೆ ಕರ್ಕ ಬಂದು ಅವನ್ನ ವಿಚಾರಣೆ ಮಾಡೋಕೆ ಶುರು ಮಾಡ್ತಾರೆ. ಕೇಳ್ತಾರೆ ಜಡ್ಜು, ಏನಪ್ಪ ನಿನ್ನ ಹೆಸರು? ನನ್ನ ಹೆಸರು ಭಗತ್ ಸಿಂಗ್. ಏನ್ ನಿನ್ ಕೆಲಸ? ನನ್ನ ಕೆಲಸ ಏನಿಲ್ಲ, ಹೋರಾಟ ಮಾಡೋದೇ ನನ್ನ ಕೆಲಸ. ಹೇಳ್ತೇನೆ, ಏನ್ ಮಾಡ್ತಾ ಇದೀನಿ ನೀನು? ಏನ್ ಮಾಡಿದೆ? ನಂದೇನಿಲ್ಲ, ಎಲ್ಲಾ ಜನರಲ್ಲೂ ಜಾಗೃತಿ ಮೂಡಿಸ್ಬೇಕು, ಭಾರತೀಯ ಪ್ರತಿ ಮನೆ ಯುವಕನಲ್ಲೂ ಕೂಡ ಸ್ವತಂತ್ರ ಹೋರಾಟದ ಕಿಡಿಯನ್ನ ಹತ್ತಿಸ್ಬೇಕು ಅಂತ ಹೇಳ್ತೇನೆ. ಯಾಕೆ ಈ ರೀತಿ ಜಡ್ಜ್ ಮುಂದೆ ಮಾತಾಡ್ತಾ ಇದ್ದಾನೆ ಅಂದ್ರೆ, ಇವನು ಏನ್ ಮಾತಾಡ್ತಾನೆ ಅದು ನಾಳೆ ಇಡೀ ಭಾರತಾದ್ಯಂತ ನ್ಯೂಸ್ ಪೇಪರ್ಲಿ ಬರ್ತಿತ್ತು. ಅವ್ನ್ ಮೊದಲೇ ಹೇಳಿದ ಅವ್ನ ತಂಡಕ್ಕೆ, ನಾನು ಅವತ್ತು ಅರೆಸ್ಟ್ ಆಗ್ತೀನಿ, ನಾನ್ ಮಾತಾಡಿದ್ದು ಎಲ್ಲಾ ಪೇಪರ್ಲಿ ಬರುತ್ತೆ, ಆಗ ಎಲ್ಲಾ ಜನರಲ್ಲಿ ಜಾಗೃತಿ ಮೂಡುತ್ತೆ, ಅದಕ್ಕೋಸ್ಕರ ನಾನು ಬಂದಿ ಆಗ್ತಾ ಇದೀನಿ ಅಂತ ಜೈಲ್ಗೆ ಹೋದಂತಹ ಭಗತ್ ಸಿಂಗ್ ಒಂದೊಂದು ದಿನ ಒಂದೊಂದು ಮಾತನ್ನ ಹೇಳ್ತಾರೆ. ಅದ್ರ ನಾಳೆ ಹೇಳಿದ್ರು, ನೀನ್ ಯಾಕೆ ಬಾಂಬ್ ಇಟ್ಟೆ? ನೋಡಿ, ನನ್ನ ಹತ್ರ ಬಾಂಬ್ ಇತ್ತು, ನಿಮ್ಮ ಬ್ರಿಟಿಷರ್ನ ಕೊಲ್ಬೋದಿತ್ತು, ನಾನು ಕೊಲ್ಲಿಲ್ಲ. ನಿಮ್ಮನ್ನ ಓಡಿಸೋ ತಾಕತ್ ನಮ್ಮಲ್ಲಿದೆ. ಆ ತಾಕತ್ತನ್ನ ನಾನು ಯುವಕರಿಗೆ ಅವ್ರ ಶಕ್ತಿನ ಮನದಟ್ಟು ಮಾಡ್ಕೊಡ್ಬೇಕು ಅಂತ ಪ್ರತಿದಿನ ವಾದ ಮಾಡೋದು ನೋಡಿದಂತ ಬ್ರಿಟಿಷ್ ಏನ್ ಮಾಡಿದ್ರು, ಯಾಕೋ ಇವನು ಇಡೀ ಭಾರತಾದ್ಯಂತ ಹೋರಾಟದ ಕಿಚ್ಚನ್ನ ಹಚ್ಚುತ್ತಾ ಇದ್ದಾನೆ, ಇವನ್ನ ಇನ್ನು ಕೋರ್ಟ್ಗೆ ಕರ್ಕೊ ಹೋಗೋದ್ ಬೇಡ ಅಂತ ಸಂಪೂರ್ಣವಾಗಿ ಜೈಲಲ್ಲಿ ಹಾಕ್ಬಿಟ್ರು. ಕೊನೆಗೆ ಅವತ್ತು ನನ್ನ ಮೇಲೆ 21 ಮೊಕದ್ದಮೆಗಳನ್ನ ಹಾಕಿದ್ರು. ಇವನ ಭಗತ್ ಸಿಂಗ್ ಏನ್ ಮಾಡ್ದ, ಜೈಲ್ನಲ್ಲಿ ಹೋಗಿ ನೋಡ್ತಾನೆ, ಬ್ರಿಟಿಷ್ ಕೈದಿಗಳಿಗೆ ಒಂಥರ ಶಿಕ್ಷೆ, ಭಾರತೀಯ ಕೈದಿಗಳಿಗೆ ಒಂಥರ ಶಿಕ್ಷೆ, ಬ್ರಿಟಿಷರಿಗೆ ಒಳ್ಳೆ ಆಹಾರ, ಒಳ್ಳೆ ಬಟ್ಟೆ, ಭಾರತೀಯ ಕೈದಿಗಳಿಗೆ ಇಲ್ಲ. ನೋಡಿ, ಭಗತ್ ಸಿಂಗ್ ಬರೀ ಕ್ರಾಂತಿಯ ಹೋರಾಟಗಾರ ಅಷ್ಟೇ ಅಲ್ಲ, ಕ್ರಾಂತಿಕಾರಿ ಅಷ್ಟೇ ಅಲ್ಲ, ಆ ಜೈಲಿನ ಒಂದು ತಾರತಮ್ಯವನ್ನ ನೋಡಿ ಅವರ ಬ್ರಿಟಿಷರ ವಿರುದ್ಧ ಉಪವಾಸ ಸತ್ಯಾಗ್ರಹವನ್ನ ಆರಂಭಿಸ್ತಾನೆ. ಎಷ್ಟು ಮಟ್ಟಿಗೆ ಉಪವಾಸ ಸತ್ಯಾಗ್ರಹವನ್ನ ಆರಂಭಿಸ್ತಾನೆ ಅಂದ್ರೆ 41 ದಿನಗಳ ಕಾಲ ದೀರ್ಘ ಉಪವಾಸವನ್ನ ಮಾಡ್ತಾನೆ. ಕೊನೆಗೆ ಬ್ರಿಟಿಷರ ಇವನ ಉಪವಾಸ ಸತ್ಯಾಗ್ರಹಕ್ಕೆ ಸೋತು ಎಲ್ಲಾ ಕೈದಿಗಳಿಗೂ ಸಮಾನವಾದ ಸೌಲಭ್ಯವನ್ನ ನೀಡ್ತೀವಿ ಅಂತ ಘೋಷಣೆ ಮಾಡೋ ತನಕ ಭಗತ್ ಸಿಂಗ್ ಮತ್ತು ಅವನ ಜೊತೆ ಇದ್ದಂತಹ 15 ಸಹಚರರು ಉಪವಾಸವನ್ನ ಮಾಡ್ತಾ ಕೂತ್ಕೋತಾರೆ. ಕೊನೆಗೆ ಭಗತ್ ಸಿಂಗನ ಹೋರಾಟದ ಕಿಚ್ಚು ಜನರಲ್ಲಿ ಉಂಟಾಗಿ ಒಂದು ನಿರ್ಧಾರಕ್ಕೆ ಬರ್ತಾರೆ ಬ್ರಿಟಿಷರು, ಇವನನ್ನ ಜೈಲಿಗೂ ಕರ್ಕೋಗೋದ್ ಬೇಡ, ನ್ಯಾಯಾಲಯಕ್ಕೂ ಕರ್ಕೋಗೋದ್ ಬೇಡ, ಇವನು ಇಲ್ಲೇ ಇರಲಿ ಅಂತ ಹೇಳಿ ಇಡೀ ವಿಶ್ವದಲ್ಲಿ ಈ ರೀತಿ ತೀರ್ಪು ಯಾವುದೂ ಕೊಟ್ಟಿಲ್ಲ. ಆ ರೀತಿ ತೀರ್ಪು ಸಿಗುತ್ತೆ ಹೇಗಪ್ಪ ಅಂದ್ರೆ, ಇದ್ದಿದ್ದು 3 ಜನ ಜಡ್ಜು, ಸರ್ಕಾರಿ ವಕೀಲ ಇಬ್ಬರೇ ವಾದವನ್ನ ಮಾಡ್ಕೊಂಡು ಏನ್ ಮಾಡ್ತಾರೆ, ಭಗತ್ ಸಿಂಗ್ಗೆ ಗಲ್ಲಿಗೇರಿಸಬೇಕು ಅಂದ್ಬಿಟ್ಟು 1931 ಮಾರ್ಚ್ 24ರಂದು ಭಗತ್ ಸಿಂಗನ್ನ ಗಲ್ಲಿಗೇರಿಸಬೇಕು ಅಂತ ತೀರ್ಪನ್ನ ಪ್ರಕಟಿಸ್ತಾರೆ. ಯಾವಾಗ ಭಗತ್ ಸಿಂಗನ ಗಲ್ಲಿಗೇರಿಸಬೇಕು ಅಂತ ತೀರ್ಪು ಬಂತು, ಎಲ್ಲಾ ಕಡೆ ಅದೇ ಸುದ್ದಿ. ಭಗತ್ ಸಿಂಗ್ ರವ್ರಿಗೂ ಖುಷಿ ಆಗುತ್ತೆ, ಓ ನನ್ನನ್ನ ಇವರು
ನನ್ನನ್ನು ಸಾಯಿಸ್ಬೋದು ಅನ್ಕೊಂಡಿದ್ದಾರೆ. ಆದರೆ ನನ್ನ ಉದ್ದೇಶ ಇದೇ ಆಗಿತ್ತು, ನನ್ನನ್ನು ಗಲ್ಲಿಗೇರಿಸೋದ್ರಿಂದ ಎಷ್ಟು ಜನ ಭಗತ್ ಸಿಂಗ್ ಹುಡ್ತಾರೆ ಅನ್ನೋದನ್ನ ತೋರಿಸ್ಕೊಡ್ತೀನಿ ಅನ್ನೋದು ಅವನ ಮನಸ್ಸಲ್ಲಿ ಬಂದಿರುತ್ತೆ. ಕೊನೆಗೆ ಏನಾಗ್ತಾರೆ, ಅವನು ಗಲ್ಲಿಗೇರಿಸೋದು ಇನ್ನೊಂದು ವಾರ ಇದೆ ಅನ್ನುವಾಗ, ಇನ್ನೊಂದು 3-4 ದಿನ ಇದೆ ಅನ್ನುವಾಗ ಅವರ ತಂದೆ ತಾಯಿ ಕುಟುಂಬದವರು ಭಗತ್ ಸಿಂಗ್ನ ಭೇಟಿಯಾಗಕ್ಕೆ ಬಂದಿರ್ತಾರೆ. ಆದ್ರೆ ಭಗತ್ ಸಿಂಗ್ನ ಭೇಟಿಯಾಗಕ್ಕೆ ಬರೋಕ್ ಮುಂಚೆ ಅವರ ತಂದೆ ಒಂದು ಕೆಲಸವನ್ನ ಮಾಡಿರ್ತಾರೆ. ಏನಪ್ಪ ಅಂದ್ರೆ, ಒಂದು ಪತ್ರವನ್ನ ವೈಸ್ರಾಯ್ಗೆ ಬರೆದಿರ್ತಾನೆ. ನನ್ನ ಮಗ ತಿಳಿದೇ ತಪ್ಪು ಮಾಡಿಬಿಟ್ಟಿದ್ದಾನೆ, ಅವನ್ನ ಬಿಟ್ಬಿಡಿ ಅಂತ ಒಂದು ಪತ್ರವನ್ನ ಬರೆದಿರ್ತಾರೆ. ಇದು ಹೇಗೋ ಅವ್ರ ವಕೀಲರ ಮುಖಾಂತರ ಭಗತ್ ಸಿಂಗ್ ಗೊತ್ತಾಗೋಗಿರುತ್ತೆ. ಅವರ ತಂದೆ ಬಂದ ತಕ್ಷಣ ಭಗತ್ ಸಿಂಗ್ ಹೇಳ್ತಾರೆ, ಅಪ್ಪ ನೀವು ನನಗೆ ದ್ರೋಹ ಮಾಡಿಬಿಟ್ರಿ, ಸ್ವತಂತ್ರದ ಕಿಚ್ಚಿನ ಹಚ್ಚಿಸ್ತವ್ರು ನೀನು, ಭಾರತ್ ಮಾತೆಗೆ ಸ್ವತಂತ್ರ ತಂದು ಕೊಡ್ಬೇಕಂತ ಉರಿ ತುಂಬಿಸಿದ್ದು ನೀನು ಅಪ್ಪ. ಆದ್ರೆ ಇವತ್ತು ನೀನ್ ಯಾಕೆ ವೈಸ್ರಾಯ್ ಮುಂದೆ ತಲೆ ತಗ್ಸಿ ಪತ್ರ ಬರೆದಿದ್ಯಾ, ನನಗೆ ದ್ರೋಹ ಬಗದ್ರಿ ಅಪ್ಪ ಅಂತ ಅವ್ರ ಅಪ್ಪನ ಮೇಲೆ ರೇಗಾಡ್ದಾಗ ಅವ್ರ ಅಪ್ಪ ಹೇಳ್ತಾರೆ, ತಪ್ಪಾಯ್ತು ಕ್ಷಮಿಸ್ಬಿಡು, ಮನೆಯವರ ದುಃಖವನ್ನ ತಾಳಲಾರ್ದೆ ನಾನು ಪತ್ರ ಬರೆದ್ಬಿಟ್ಟೆ, ಕ್ಷಮಿಸ್ಬಿಡು ಅಪ್ಪ ಅಂತ ಅವ್ರ ಅಪ್ಪನೇ ಭಗತ್ ಸಿಂಗ್ ನಲ್ಲಿ ಕ್ಷಮೆ ಕೇಳ್ತಾರೆ. ನಾನು ಮಾಡಿದ ತಪ್ಪು ಇಲ್ಲ, ನೀನು ವೀರ ಮರಣವನ್ನೇ ಒಂದು ಅಂತ ಅಪ್ಪ ಹೇಳ್ತಾರೆ. ಅಮ್ಮಂಗೆ ಹೇಳ್ತಾನೆ, ಅಮ್ಮ ನಾನು ಪ್ರಾಣವನ್ನು ಅರ್ಪಿಸ್ತೀನಿ ಅಂತ. ಅಮ್ಮ ನೀನು ಅಳಬೇಡ, ಯಾವುದೇ ಕಾರಣಕ್ಕೂ ದುಃಖ ಪಡಬೇಡ ಅಮ್ಮ, ನಾನು ಪ್ರಾಣವನ್ನು ಅರ್ಪಿಸ್ತೀನಿ ಅಂದಾಗ ಹೇಳ್ತಾಳೆ, ಅಲ್ಲಪ್ಪ ನಾನು ಅಳೋದಿಲ್ಲ. ಯಾಕೆ ಅಳೋದಿಲ್ಲ ಅಂದ್ರೆ, ನೀನ್ ತೀರ್ಪು ಬರೋ ತನಕ ಮಾತ್ರ ನೀನ್ ನನ್ನ ಮಗ ಆಗಿದ್ದೆ, ದುಃಖ ಇತ್ತು. ಈಗ ನಿನ್ ತೀರ್ಪು ಬಂತು, ನೀನ್ ನನ್ ಮಗ ಅಲ್ಲ, ನೀನ್ ದೇಶಕ್ಕೋಸ್ಕರ ಪ್ರಾಣ ಅರ್ಪಿಸಕ್ ಹೋಗ್ತೇವಿಯಾ, ನೀನು ಭಾರತ್ ಮಾತೆಯ ಪುತ್ರ, ನನ್ನ ಮಗ ಅಲ್ಲ, ನಾನು ಅಳಲ್ಲಪ್ಪ ಅಂತ ಅವರ ತಾಯಿ ಪ್ರಾಣ ಅರ್ಪಿಸಲು ಶೀಘ್ರವಾಗಿರುವ ಆ ಭಗತ್ ಸಿಂಗ್ಗೆ ಒಂದು ಧೈರ್ಯವನ್ನ ತುಂಬ್ತಾಳೆ. ಅಂದ್ರೆ ನಿಜವಾಗ್ಲೂ ಆ ತಾಯಿ ನೋವಿನಲ್ಲೂ ಎಂತಹ ದೇಶಭಕ್ತಿಯನ್ನ ಮೆರೆದಿರ್ಬೇಕು. ಇನ್ನು ತಮ್ಮ ಕೇಳ್ತಾರೆ, ಅಣ್ಣ ನೀನು ಪ್ರಾಣವನ್ನ ಅರ್ಪಿಸಿ ಹೋಗ್ತಾ ಇದೀಯಾ, ನಾನೇನ್ ಮಾಡ್ಬೇಕಣ್ಣ, ನನ್ ಕೆಲಸ ಏನು ಅಂತ ಕೇಳಿದಾಗ ಭಗತ್ ಸಿಂಗ್ ಹೇಳ್ತಾನೆ ನಗ್ನಗ್ತಾ, ಏನಿಲ್ಲಪ್ಪ ನೀನ್ ನನ್ ಕೆಲಸ ಮುಂದುವರ್ಸು, ಸ್ವತಂತ್ರದ ಕಿಚ್ಚಿನ ಹಚ್ಚು, ಭಾರತಕ್ಕೆ ಸ್ವತಂತ್ರ ತಂದು ಕೊಡಕ್ಕೂ ಹೋರಾಡುವಂತ ಭಗತ್ ಸಿಂಗ್ ನೀನು ಕೂಡ ದೇಶಕ್ಕೆ ಪ್ರಾಣ ಅರ್ಪಿಸು ಅಂತ ತಮ್ಮಂಗೆ ಹೇಳ್ತಾನೆ. ಅಂದ್ರೆ ಅವನಲ್ಲಿ ದೇಶದ ಬಗ್ಗೆ ಎಷ್ಟು ಭಕ್ತಿ ಇರಬೇಕು ನೋಡಿ. ನಾನ್ ಸಾಯ್ತಾ ಇದ್ದೀನಿ, ನಾನ್ ನನ್ನ ಪ್ರಾಣ ಅರ್ಪಿಸ್ತಾ ಇದ್ದೀನಿ, ನೀನ್ ಚೆನ್ನಾಗಿ ಅಪ್ಪ ಅಮ್ಮನ ನೋಡ್ಕೋ ಅಂತ ಮಾತನ್ನ ಹೇಳಲಿಲ್ಲ ಭಗತ್ ಸಿಂಗ್. ನೀನು ಕೂಡ ಸ್ವತಂತ್ರ ಹೋರಾಟಕ್ಕೆ ಧುಮುಕು ಅಂತ ತಮ್ಮನನ್ನ ಇನ್ಸ್ಪೈರ್ ಮಾಡ್ತಾನೆ. ತಂಗಿಯನ್ನ ಮುದ್ದಾಡಿ ಭಗತ್ ಸಿಂಗ್ ವಾಪಸ್ ಜೈಲಿನೊಳಗಡೆ ಕರ್ಕೊಂಡು ಹೋಗ್ತಾರೆ. ಜೈಲಿನೊಳಗಡೆ ಕರ್ಕೊಂಡು ಹೋದಾಗ ಅದರ ನಾಳೆಗೆ ಆ ಭಗತ್ ಸಿಂಗನ ಪರ ವಕೀಲ ಮೆಹ್ತಾ ಬರ್ತಾರೆ. ಮೆಹ್ತಾ ಬಂದಾಗ ಕಾಯ್ತಾ ಇರ್ತಾನೆ. ಅವ್ರ ಲಾಯರ್ ಕೇಳ್ತಾನೆ, ಲಾಯರ್ ಸಾಹೇಬ್ರೆ ಬೇಗ ಬಂದ್ರ, ನಾನು ಹೇಳಿದ ವಸ್ತು ತಂದ್ರ ಅಂತ. ಲಾಯರ್ಗೆ ಆಶ್ಚರ್ಯ ಆಗುತ್ತೆ, ಏನಪ್ಪ ಏನು ಇನ್ ಸಾಯೋದು 3-4 ದಿನ ಇದೆ, ಹಿಂಗ್ ಕೇಳ್ತಾನೆ ಏನಪ್ಪ ಅಂದ್ರೆ, ಭಗತ್ ಸಿಂಗ್ ಅವ್ರ ಲಾಯರ್ಲಿ ಕೇಳ್ಕೊಂಡಿರ್ತಾನೆ. ಏನ್ ಕೇಳಿರ್ತಾನಪ್ಪ ಅಂದ್ರೆ, ನಾನ್ ಬರ್ಬೇಕಾದ್ರೆ ನೀವು ರೆವಲ್ಯೂಷನ್ ಆಫ್ ಲೆನಿನ್ ಅನ್ನೋ ಪುಸ್ತಕವನ್ನ ತಗೊಬನ್ನಿ, ಹೊಸದಾಗಿ ಬಿಡುಗಡೆಯಾಗಿದೆಯಂತೆ. ಅದು ಕ್ರಾಂತಿಯ ಹೋರಾಟದಿಂದ ಸ್ವತಂತ್ರ ಹೇಗೆ ಬಂತು ರಷ್ಯಾದಲ್ಲಿ ಅಂತ ಬರ್ದಿದಾರಂತೆ. ಆ ಕ್ರಾಂತಿಯ ಬುಕ್ ನ ತಗೊಬನ್ನಿ, ನಾನು ಓದ್ಬೇಕು ಅಂತ ಅವ್ರ ಹತ್ರ ಅವತ್ತು ಬುಕ್ ತರ್ಸ್ಕೊತಾನೆ. ಅವ್ನು ನೋಡಿ ಸಾಯೋದಿನ 2 ದಿನ ಇದೆ, ಆದ್ರೂ ನಾನು ಕ್ರಾಂತಿ ಹೇಗ್ ಮಾಡ್ಬೇಕು, ಇನ್ನೂ ಹೇಗ್ ಉನ್ನತ ಮಟ್ಟದ ಕ್ರಾಂತಿ ಮಾಡ್ಬೇಕು ಅಂತ ಅವ್ರು ಕೇಳ್ತಾರಂತೆ. ಅಲ್ಲಪ್ಪ ನೀನ್ ಪ್ರಾಣ ಅರ್ಪಿಸಕ್ಕೆ 2 ದಿನ ಇದೆ, ಈ ಪುಸ್ತಕನೆಲ್ಲ ಯಾಕೆ ಓದ್ತೀಯ ಅಂದ್ರೆ ಅವನು ಹೇಳ್ತಾನಂತೆ, ನನಗೇನಾದ್ರೂ ಮುಂದಿನ ಜನ್ಮ ಕಾಡಿದ್ರೆ ಈಗಲಿಂದಾನೇ ನನ್ನಲ್ಲಿ ಆ ಹೋರಾಟದ ಒಂದು ರೂಪುರೇಷೆಗಳಿದ್ರೆ ಮುಂದೆ ನಾನು ಭಾರತಕ್ಕೋಸ್ಕರ ಹೋರಾಡಕ್ಕೆ ಬೇಕಾಗುತ್ತೆ, ಅದಕ್ಕೆ ಓದ್ತೀನಿ ಅಂತ ಭಗತ್ ಸಿಂಗ್ ಅವರು ವಕೀಲರು ಹೇಳ್ತಾರೆ. ನೋಡಿ ಮಕ್ಕಳ, ಮಾರ್ಚ್ 24 ಭಗತ್ ಸಿಂಗನ ಗಲ್ಲಿಗೇರಿಸಬೇಕು. ಆದ್ರೆ ದೇಶಾದ್ಯಂತ ಇದರ ಬಗ್ಗೆ ಹೋರಾಟಗಳು ಪ್ರಾರಂಭವಾಗಿದೆ. ಎಲ್ಲಾ ಕಡೆ ಭಗತ್ ಸಿಂಗ್ನ ಗಲ್ಲಿಗೇರಿಸೋದು ಬೇಡ ಅಂತ ಆಗ್ತದೆ. ವೈಸ್ರಾಯ್ಗೆ ಒಂದೇ ದಿನ 1000 ಪತ್ರಗಳು ಬರ್ತಾವಂತೆ. ಭಗತ್ ಸಿಂಗ್ನ ನೀವು ಗಲ್ಲಿಗೇರಿಸಿದ್ರೆ ಆ ದಿನ ನಾವು ನಿಮ್ಮ ಜೈಲನ್ನ ಧ್ವಂಸ ಮಾಡ್ತೀವಿ, ಬ್ರಿಟಿಷ್ ಅಧಿಕಾರಿಗಳ ಮನೆಯನ್ನ ಧ್ವಂಸ ಮಾಡ್ತೀವಿ ಅಂತ ಆ 1000 ಪತ್ರಗಳನ್ನ ಬರ್ತವೆ. ಬ್ರಿಟಿಷರಿಗೆ ಭಯ ಆಗುತ್ತೆ. ಲಕ್ಷಾಂತರ ಜನರು ರುಚಿಗಿದ್ರೆ ನಾವು ಅವ್ರನ್ನ ಕಂಟ್ರೋಲ್ ಮಾಡಕ್ ಕಷ್ಟ ಆಗುತ್ತೆ ಅಂತ ನಿರ್ಧಾರ ಮಾಡಿದಂತಹ ಬ್ರಿಟಿಷರು ಏನ್ ಮಾಡ್ತಾರಪ್ಪ ಅಂದ್ರೆ, ಭಗತ್ ಸಿಂಗ್ ಗಲ್ಲಿಗೇರಿಸೋದು 24 ಇರುತ್ತೆ, ಆದ್ರೆ ಮುಂಚಿತವಾಗಿ ಸಿದ್ಧ ಮಾಡ್ಕೋತಾರೆ. ಇವನ್ನ 24 ತನಕ ಇಟ್ಕೋಬಾರ್ದು, 23ರ ದಿನನೇ ಇವನ್ನ ಗಲ್ಲಿಗೇರಿಸಬೇಕು ಅಂತ. ಯಾಕಂದ್ರೆ ಆ ಜೈಲಿನ ಮುಂದೆ 100,000 ಜನಗಳು ಸೇರೋಕ್ ಶುರು ಮಾಡ್ತಾ ಇರ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ, ಈ ಬ್ರಿಟಿಷ್ ಅಧಿಕಾರಿಗಳು ಮಾರ್ಚ್ 23ನೇ ತಾರೀಕೆ ಬಂದು ಭಗತ್ ಸಿಂಗ್ ಮತ್ತು ಸುಖದೇವ್ ರಾಜ್ಗುರು 3 ಜನರು ಕೂಡ ಈ ತೀರ್ಪಲ್ಲಿ ಇರ್ತಾರೆ. 3 ಜನರನ್ನ ಹೇಳ್ತಾರೆ, ಇವತ್ತು ಸಂಜೆನೆ ಕೂಡ ನಾವು ನಿಮ್ಮನ್ನ ಗಲ್ಲಿಗೇರಿಸ್ತೀವಿ, ಸಿದ್ಧರಾಗಿ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದಾಗಿ ನಿಮ್ ಕೊನೆ ಆಸೆ ಏನಿದ್ರಿ ಅಂತ ಹೇಳ್ತಾರಂತೆ. ನಮ್ಮ ಕೊನೆ ಆಸೆ ಏನಿಲ್ಲ, ನಾವು 3 ಜನ ಸಾಯುವಾಗ ಒಂದ್ಸಲ ಮುಂಚೆ ಪ್ರಾಣವನ್ನ ಅರ್ಪಿಸುವ ಮುಂಚೆ ನಾವು 3 ಜನ ಬಿಗಿಯಾಗಿ
ಒಪ್ಕೋಬೇಕು ಅಂತ ಹೇಳಿ ರಾಜ್ಗುರು ಸುಖದೇವ್ ಭಗತ್ ಸಿಂಗ್ ಸಾಯಕ್ ಮುಂಚೆ ರಂಗದೇ ಬಸಂತಿ ಚೋಲ, ನನ್ನ ರಕ್ತವನ್ನ, ನನ್ನ ಕೆಂಪು ಬಣ್ಣದ ರಕ್ತವನ್ನ ಭರತ್ ಮಾತೆ ನಿಂಗೆ ಕೊಡೋಕೆ ಸಿದ್ಧವಾಗಿದ್ದೀವಿ, ನಾನು ನಿಮಗೆ ಕೊಡ್ತಾ ಇದ್ದೀನಿ. ಆದ್ರೆ ಇವತ್ತು ಒಬ್ಬ ಭಗತ್ ಸಿಂಗ್ ಹೇಳ್ತಾನೆ, ಅವನು ಇವತ್ತು ಒಬ್ಬ ಭಗತ್ ಸಿಂಗ್ ಸಾಯ್ತಾ ಇದ್ದಾನೆ. ಬ್ರಿಟಿಷರಿಗೆ ಖುಷಿ ಆಗ್ಬೋದು, ಭಾರತದಲ್ಲಿರೋ ಒಬ್ಬ ಭಗತ್ ಸಿಂಗ್ನ ನಾವು ಇವತ್ತು ಮಟ್ಟ ಹಾಕ್ತಾ ಇದೀವಿ ಅಂತ ಬ್ರಿಟಿಷರಿಗೆ ಖುಷಿ ಆಗ್ಬೋದು. ಆದ್ರೆ ಈ ಮೂರ್ಖರಿಗೆ ಗೊತ್ತಿಲ್ಲ, ಸಾಯ್ತಾ ಇರೋದು ಒಬ್ಬ ಭಗತ್ ಸಿಂಗ್. ಈ ಒಬ್ಬ ಭಗತ್ ಸಿಂಗನ ಸಾವಿನ ಕಿಡಿ, ಈ ಒಬ್ಬ ಭಗತ್ ಸಿಂಗನ ಸಾವಿನ ಕಿಡಿ ಭಾರತದಾದ್ಯಂತ ಕೋಟ್ಯಾಂತರ ಭಗತ್ ಸಿಂಗ್ ಅಂತಹ ಹೋರಾಟಗಾರರನ್ನ ಸೃಷ್ಟಿ ಮಾಡುತ್ತೇನೋ ಒಂದು ಗೊತ್ತಿಲ್ಲ ಈ ಮೂರ್ಖರಿಗೆ. ನನ್ನನ್ನ ಅಂತ ಇವತ್ತು ಬಲಿದಾನವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದಂತ ಭಗತ್ ಸಿಂಗ್ ನಗು ನಗುತ್ತಾ ಆ ಒಂದು ಎಷ್ಟು ಮಟ್ಟಿಗೆ ಅಂದ್ರೆ, ನಾನು ಪ್ರಾಣವನ್ನ ಅರ್ಪಿಸ್ತಾ ಇದ್ದೀನಿ, ಇವತ್ತು ನನ್ನ ಪ್ರಾಣ ಹೋಗ್ತಾ ಇದೆ ಅಂತ ಗೊತ್ತಿದ್ರು ಕೂಡ ಅವನು ಆ ಕೊರಳಿಗೆ ಹಗ್ಗಕ್ಕೆ ಮುತ್ತನ್ನ ಇಟ್ಟು, ಆ ಕೊರಳಿನ ಹಗ್ಗಕ್ಕೆ ಮುತ್ತನ್ನ ಇಟ್ಟು ತನ್ನ ಕತ್ತಿಗಾಕುತ್ತಾನೆ. ಬ್ರಿಟಿಷರು ಆತನನ್ನ ಗಲ್ಲಿಗೆ ಏರುತ್ತಾರೆ. ಇದು ಭಗತ್ ಸಿಂಗರ ಸಂಕ್ಷಿಪ್ತ ಹೋರಾಟ. ಇನ್ನು ತುಂಬಾ ಘಟನೆಗಳಿದೆ. ಕಾಕೋರಿ ದರೋಡೆ ಮಾಡ್ತಾರೆ, ತುಂಬಾ ಬಹಳ ಘಟನೆಗಳಿದೆ. ಆದ್ರೆ ಭಗತ್ ಸಿಂಗನ ಹೋರಾಟ ಈ ರೀತಿ ಮಕ್ಕಳ ಭಾರತದ ಸ್ವತಂತ್ರಕ್ಕೋಸ್ಕರ 6 ಲಕ್ಷಕ್ಕೂ ಅಧಿಕ ಜನ ಮರಣವನ್ನ ಅರ್ಪಿಸಿದ್ವಿ. ನಾವು ಇಂದು 10ನೇ ತರಗತಿ ಪುಸ್ತಕದಲ್ಲಿ ಓದ್ತಾ ಇದ್ದೀವಿ, ಲಾರ್ಡ್ ವೆಲ್ಲೆಸ್ಲಿ. ಲಾರ್ಡ್ ಅಂದ್ರೇನು? ಲಾರ್ಡ್ ದೇವರು. ಪುಸ್ತಕದಲ್ಲಿ ಓದ್ತಾ ಇದ್ದೀವಿ, ಲಾರ್ಡ್ ವೆಲ್ಲೆಸ್ಲಿ, ಲಾರ್ಡ್ ಕರ್ಜನ್, ಲಾರ್ಡ್ ಕನ್ನಿಂಗ್ ಹ್ಯಾಮ್ ಡ್ಯಾಶ್ ಡ್ಯಾಶ್ ಈ ರೀತಿ ಹೆಸರು ಓದ್ತೀವಿ. ಇದು ಇಬ್ಬರ ಎಷ್ಟು ಕೆಟ್ಟ ವಿಪರ್ಯಾಸ ನೋಡಿ. ಅವ್ರನ್ನ ಇನ್ನೂ ಕೂಡ ದೇವರು ವೆಲ್ಲೆಸ್ಲಿ, ದೇವರು ಕರ್ಜನ್ ಅಂತ ಓದ್ತಿದೀವಿ. ಆದ್ರೆ ಇಂತಹ ಭಾರತ್ ಮಾತೆಗೆ ಕೋಟ್ಯಾಂತರ ಜನರು ಪ್ರಾಣವನ್ನ ಅರ್ಪಿಸಿದ್ದಾರೆ. ಇಂತಹ ವೀರ ಯುವಕರ ಸಾಹಸ ಕಥೆಗಳನ್ನ ನಾವು ತಿಳ್ಕೊಳಕ್ಕಾಗ್ತಾ ಇಲ್ಲ. ಪಠ್ಯ ಪುಸ್ತಕದ ಹೊರತು ಈ ಲಕ್ಷಾಂತರ ಜನರು ಇದೆ. ಇತಿಹಾಸ ಮರೆತವರು ಇತಿಹಾಸವನ್ನ ಸೃಷ್ಟಿಸಲಾರರು. ಪ್ರಿಯ ವಿದ್ಯಾರ್ಥಿಗಳೇ, ಕೇವಲ ಪಠ್ಯ ಪುಸ್ತಕದ ಅಲ್ಲದೆ ಅದರ ಆಚೆಗೆ ದೇಶಕ್ಕೋಸ್ಕರ ಹೋರಾಡಿದ ಮಹಾನ್ ಚೇತನಗಳ ಜೀವಕಥೆಗಳು ಬಹಳ ಇದೆ. ಸಮಯ ಬಿಡು ಮಾಡ್ಕೊಂಡು ಇಂಥ ಮಹಾನ್ ಚೇತನಗಳ ಒಂದು ಕಥೆಗಳನ್ನ, ಹೋರಾಟದ ದಾರಿಯನ್ನ ಓದೋದ್ರಿಂದ ನಿಮ್ಮಲ್ಲೂ ಕೂಡ ಈ ಒಂದು ದೇಶ ಮೊದಲು, ನೇಷನ್ ಫಸ್ಟ್ ಅನ್ನೋ ಒಂದು ಕಿಚ್ಚು ಬರುತ್ತೆ. ಇಂತಹ ವೀರ ಯೋಧರ ಒಂದು ಜೀವನ ಕಥೆಗಳನ್ನ ತಿಳ್ಕೊಳ್ಳಿ, 4 ಜನಕ್ಕೆ ತಿಳಿಸ್ಕೊಳ್ಳಿ. ಮಹಾನ್ ಚೇತನಗಳನ್ನ ನೆನಪಿಸ್ಕೊಂಡ್ರೆ ನಾವು ಇವತ್ತು ಕೂಡ 120 ವರ್ಷದ ಹಿಂದೆ ಇದ್ದಂತಹ ಒಬ್ಬ ಯುವಕನನ್ನ ನೆನೆಸ್ಕೊತಿದ್ದೀವಿ ಅಂದ್ರೆ ಆತ ದೇಶಕ್ಕೋಸ್ಕರ ಹೋರಾಟ ಮಾಡಿದ್ದಾನೆ. ಅಂತಹ ಮಹಾನ್ ನಾಯಕರ ಒಂದು ಹೋರಾಟ, ತ್ಯಾಗ ಇವು ಕೂಡ ನಿಮ್ಮಲ್ಲಿ ರೂಪುಗಳಲ್ಲಿ ದೇಶವೇ ಮೊದಲು ಅನ್ನೋ ಭಾವನೆ ನಿಮ್ಮಲ್ಲಿ ಮೂಡಲಿ ಅಂತ ತಿಳಿಸ್ತಾ, ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಒಂದ್ಸಲ ಘೋಷಣೆಯನ್ನ ಕೂಗ್ಬಿಡೋಣ. ಬೋಲೋ ಭಾರತ್ ಮಾತಾ ಕಿ, बोलो भारत माता की, वंदे वंदे, इंकलाब इंकलाब. ಎಲ್ರಿಗೂ ಧನ್ಯವಾದಗಳು.